ನಮ್ಮ ಆಸುಪಾಸಿನಲ್ಲಿರುವ ಕೆಲವು ಜನರು ಹೀಗೆ ಇರುವರು. ತಮ್ಮ ಕಷ್ಟಗಳಿಗಿಂತ ಜಾಸ್ತಿ ಬೇರೆಯವರ ಸಂತೋಷದಿಂದ ದುಃಖಿತರಾಗಿದ್ದಾರೆ. ಸಣ್ಣದಾದ ಕತೆ. ಒಬ್ಬ ರಾಜನಿದ್ದ. ದಿನಾಲು 100 ಮಂದಿಗೆ ಪಾಯಸವನ್ನು ತಿನ್ನಿಸುತ್ತಿದ್ದ. ಬಡವರು ಮತ್ತು ಫಲಾಪೇಕ್ಷೆಯನ್ನು ಬಯಸುವವರಿಗೆ ಸಹಾಯ ಮಾಡುತ್ತಿದ್ದ. ದಿನಾಲು ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತಿದ್ದ. ಒಂದು ದಿನ ರಾಜನ ಪಾಯಸದಲ್ಲಿ ಗಡಿಬಿಡಿಯಾಯಿತು. ಆಗಿದ್ದೇನೆಂದರೆ, ಪಾಯಸವನ್ನು ಮಾಡುವ ಅಡುಗೆ ಭಟ್ಟ ಪಾತ್ರೆಯನ್ನು ಮುಚ್ಚಲು ಮರೆತಿದ್ದ. ಅಲ್ಲಿ ಅಡಿಗೆ ಮನೆಗೆ ಹಾವು ಬಂತು. ಆ ಹಾವು ಆ ಪಾಯಸದಲ್ಲಿ ವಿಷವನ್ನು ಬಿಟ್ಟಿತು. ಆ ಪಾಯಸ ವಿಷವಾಯಿತು. ಎಂದಿನಂತೆ 100 ಮಂದಿಗೆ ತಿನ್ನಿಸಿದರು. ಅವರ ಮೃತ್ಯು ಆಯಿತು. ಇಷ್ಟೊಂದು ದೊಡ್ಡ ಪಾಪವನ್ನು ರಾಜ ಮಾಡಿದ. ಒಳಗೊಳಗಿಂದ ಅವನನ್ನು ಕಾಡುತ್ತಿತ್ತು. ಪಾಪ ಪ್ರಜ್ಞೆಯಿಂದ ಬಳಲುತ್ತಿದ್ದ. ಅವನಿಗೆ ಅರ್ಥವಾಗದೆ ಹೋಯಿತು ಏನು ಮಾಡುವುದೆಂದು. ಅವನೊಂದು ನಿರ್ಧಾರ ಮಾಡಿದ. ತನ್ನ ರಾಜ್ಯ ಪಟ್ಟವನ್ನು ಬಿಟ್ಟುಕೊಟ್ಟು ಬೇರೆಯವರನ್ನು ತನ್ನ ಉತ್ತರಾಧಿಕಾರಿಯಾಗಿ ಮಾಡಿ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗಿ ತಪಸ್ಸಿನಲ್ಲಿ ಭಗವಂತನನ್ನು ಕಂಡು, ನನ್ನನ್ನು ಕ್ಷಮಿಸಿಬಿಡು, ನಾನು ಪಶ್ಚಾತ್ತಾಪ ಮಾಡಲು ಬಯಸುತ್ತೇನೆ ಎಂದು ಹೇಳಬೇಕೆಂದುಕೊಂಡ. ಇದೇ ವಿಚಾರದಲ್ಲಿ ರಾಜ ಹೊರಟ. ಅವನು ಕಾಡಿನ ಕಡೆಗೆ ಹೋಗುತ್ತಿದ್ದ. ಸಂಜೆ ಆಗುತ್ತಾ ಬಂತು. ರಸ್ತೆಯಲ್ಲಿ ಒಂದು ಊರು ಬಂತು. ಅವನಿಗೆ ಅನಿಸಿತು, ಇವತ್ತು ಇಲ್ಲಿಯೇ ವಿಶ್ರಮಿಸುತ್ತೇನೆ. ಅವನು ವಿಚಾರಿಸಿದ. ಅಲ್ಲಿ ಕುಳಿತಿದ್ದ ಕೆಲವೊಂದು ಮಂದಿಯೊಡನೆ ಕೇಳಿದ, ಭಕ್ತಿ ಮಾಡುವ ಜನರು ವಾಸವಾಗಿರುವ ಮನೆ ಸಿಗಬಹುದೇ? ಊರಿನವರು ಹೇಳಿದರು, ಹೌದು, ಒಂದು ಮನೆ ಇದೆ. ಅಲ್ಲಿ ಅಕ್ಕ ಮತ್ತು ತಮ್ಮ ವಾಸವಾಗಿದ್ದಾರೆ. ಅವರಿಬ್ಬರು ತುಂಬ ಭಕ್ತಿ ಮಾಡುತ್ತಾರೆ. ಅಲ್ಲಿ ತಂಗಬಹುದು. ರಾಜ ಅಲ್ಲಿಗೆ ಹೋದ. ಹೇಳಿದ, ನನಗೊಂದು ಸಹಾಯ ಬೇಕು. ಇವತ್ತು ಸಂಜೆ ನನಗೆ ತಂಗಬೇಕಾಗಿದೆ. ನಾಳೆ ಬೆಳಿಗ್ಗೆ ಹೊರಡುತ್ತೇನೆ. ಸಹೋದರ ಹೇಳಿದ, ಬನ್ನಿ ಬನ್ನಿ ಎಂದು ಸ್ವಾಗತಿಸಿದ. ಆ ಅಕ್ಕ ದಿನನಿತ್ಯ ಬೆಳಿಗ್ಗೆ ಧ್ಯಾನ ಮಾಡುತ್ತಿದ್ದಳು. ಭಗವಂತನ ಆರಾಧನೆ ಮಾಡುತ್ತಿದ್ದಳು. ಮೆಡಿಟೇಷನ್ ಮಾಡುತ್ತಿದ್ದಳು. ಧ್ಯಾನದ ನಂತರ ಉಪಹಾರ ತಯಾರಿಸುತ್ತಿದ್ದಳು. ದಿನನಿತ್ಯದ ಕೆಲಸವನ್ನು ಫಾಲೋ ಮಾಡುತ್ತಿದ್ದಳು. ಮಾರನೇ ದಿನ ಬೆಳಿಗ್ಗೆ ಎದ್ದು ಧ್ಯಾನದಲ್ಲಿ ಕುಳಿತಳು. ಅದರ ನಂತರ ಎದ್ದೇಳಲೇ ಇಲ್ಲ. ತುಂಬ ಸಮಯವಾಯಿತು. ಅವಳು ಧ್ಯಾನದಿಂದ ಎದ್ದಾಗ ತುಂಬ ತಡವಾಗಿತ್ತು. ತಮ್ಮ ಕೋಪ ಮಾಡಲಾರಂಭಿಸಿದ. ನೀನು ಏನು ಮಾಡಿದೆ? ನಮ್ಮ ಮನೆಯಲ್ಲಿ ಪ್ರಯಾಣಿಕ ತಂಗಿದ್ದಾನೆ. ಅವನಿಗೆ ಭೋಜನ ಮಾಡಿಸಬೇಕು, ಕಳುಹಿಸಿಕೊಡಬೇಕು. ನೀನು ತುಂಬ ತಡ ಮಾಡಿ ಧ್ಯಾನದಿಂದ ಎದ್ದೆ. ಅಕ್ಕ ತಮ್ಮನಿಗೆ ಹೇಳಲಾರಂಭಿಸಿದಳು. ಏನು ಹೇಳಲಿ, ಇವತ್ತು ಧ್ಯಾನದಲ್ಲಿ ಮೇಲೆ ಇರುವವನ ಸಭೆ ನಡೆಯುತ್ತಿತ್ತು. ಆ ಪರಮೇಶ್ವರನು ನ್ಯಾಯ ತೀರ್ಮಾನ ಮಾಡಲು ಸಾಧ್ಯವಾಗುತ್ತಿಲ್ಲ. ಏನು ಮಾಡುವುದು? ಒಂದು ಫಿರ್ಯಾದು ಹೀಗೆ ಬಂದಿತ್ತು. ಸಹೋದರ ಕೇಳಿದ, ಏನಾಯಿತು? ಸಹೋದರಿ ಹೇಳಿದಳು, ಒಂದು ರಾಜ 100 ಮಂದಿಗೆ ವಿಷದಿಂದ ಹೊಂದಿದ ಪಾಯಸ ತಿನ್ನಿಸಿದ. ಅದೆಲ್ಲವೂ ಅವನಿಗೆ ಅರಿವಿಲ್ಲದೆ ತಪ್ಪಾಗಿ ನಡೆಯಿತು. ಈಶ್ವರನು ತೀರ್ಮಾನವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಪಾಪ ಯಾರಿಗೆ ತಟ್ಟಲಿ? ರಾಜನಿಗೆ ಕರ್ಮದ ಫಲ ಸಿಗುವುದೋ? ಅವನು ಪಾಯಸವನ್ನು ತಿನ್ನಿಸಿದ. ಆ ಆವಿಗೆ ಕರ್ಮದ ಫಲ ನೀಡುವುದೋ? ಅದು ವಿಷವನ್ನು ಬಿಟ್ಟಿತು ಪಾತ್ರೆಯೊಳಗೆ. ಅಥವಾ ಆ ಅಡಿಗೆ ಭಟ್ಟನಿಗೆ ಕರ್ಮದ ಫಲ ಕೊಡುವುದೋ? ಅವನು ಪಾತ್ರೆಯನ್ನು ಮುಚ್ಚಲಿಲ್ಲ. ಆ ತೀರ್ಮಾನ ನಡೆಯುತ್ತಿತ್ತು. ತುಂಬ ದೀರ್ಘವಾದ ವಾದಗಳು ನಡೆಯುತ್ತಿದ್ದವು. ಅವರ ಸಭೆ ನಡೆಯುತ್ತಿತ್ತು. ರಾಜನ ಅದೆಲ್ಲವನ್ನು ಕೇಳಿಸಿದ ಕೂಡಲೇ ಅವನಿಗೆ ಮನವರಿಕೆಯಾಯಿತು, ತನ್ನ ಮ್ಯಾಟರ್ ನಡೆಯುತ್ತಿದೆ. ಅವನು ಕೇಳಿದ, ಸಹೋದರಿ ಹತ್ತಿರ, ಆಮೇಲೆ ಏನಾಯಿತು? ಆ ಹುಡುಗಿ ಹೇಳಿದಳು, ಈಗ ತೀರ್ಮಾನವಾಗಲಿಲ್ಲ, ನಾಳೆಯವರೆಗೆ ಕಾಯಬೇಕು. ರಾಜನಿಗೆ ಅನಿಸಿತು, ಇವತ್ತು ಮತ್ತೆ ಇಲ್ಲಿಯೇ ತಂಗಬೇಕಾದೀತು. ಈ ನ್ಯಾಯ ತೀರ್ಮಾನ ತಿಳಿಯಬೇಕು. ಯಾರಿಗೆ ಅದರ ಪಾಪ ತಟ್ಟುವುದು? ರಾಜನು ಹೇಳಿದ, ನಾನು ಮತ್ತೆ ಒಂದು ದಿನ ತಂಗಬಹುದೇ? ನಾಳೆ ಪ್ರಯಾಣ ಮುಂದುವರಿಸುತ್ತೇನೆ. ರಾಜ ಅದೇ ಮನೆಯಲ್ಲಿ ತಂಗಿದ. ಊರಿನಲ್ಲಿ ದಿನವಿಡೀ ಪಂಚಾಯತ್ ಕಟ್ಟೆಯಲ್ಲಿ ಚರ್ಚೆಯಾಗುತ್ತಿತ್ತು. ನಿನ್ನೆ ಸಾಯಂಕಾಲ ಒಬ್ಬ ಮನುಷ್ಯ ಬಂದಿದ್ದ. ಅವನು ಹೇಳುತ್ತಿದ್ದ, ನನಗೆ ಭಕ್ತಿ ಮಾಡುವ ಮನೆಯಲ್ಲಿ ತಂಗಬೇಕು. ಅವನು ಡೋಂಗಿ ಮಾಡುತ್ತಿದ್ದ. ಡೋಂಗಿ ಮನುಷ್ಯ. ಅವನು ನೋಡಿದ ಯೌವನದ ಹುಡುಗಿ ತನ್ನ ಸಹೋದರನ ಜೊತೆ ವಾಸವಾಗಿದ್ದಾಳೆ. ಅವಳ ಮೇಲೆ ಅವನ ನೋಟವೂ ಕೆಟ್ಟದಾಗಿದೆ. ನೋಡಿ,
ಇವತ್ತು ಕೂಡ ಅಲ್ಲಿಯೇ ತಂಗಿದ್ದಾನೆ. ದಿನವಿಡೀ ರಾಜನ ಬಗ್ಗೆ ಕೆಟ್ಟ ಮಾತುಗಳು ನಡೆಯುತ್ತಿತ್ತು. ಮಾರನೇ ದಿನ ಬೆಳಿಗ್ಗೆ ಆ ಹುಡುಗಿ ಮತ್ತೆ ಧ್ಯಾನದಲ್ಲಿ ಕುಳಿತಳು. ಅವಳ ಧ್ಯಾನ ಮುಗಿಯಿತು. ರಾಜನು ತಟ್ಟನೆ ಕೇಳಿದ, ಏನು ತೀರ್ಮಾನವಾಯಿತು? ಹುಡುಗಿ ಹೇಳಿದಳು, ಇಂದು ಈಶ್ವರನ ಸಭೆಯಲ್ಲಿ ತೀರ್ಮಾನವಾಯಿತು. ಆ ಪಾಪ ರಾಜನಿಗೂ ತಟ್ಟಲಿಲ್ಲ, ಹಾವಿಗೂ ತಟ್ಟಲಿಲ್ಲ, ಅಡುಗೆ ಭಟ್ಟನಿಗೂ ತಟ್ಟಲಿಲ್ಲ. ಆ ಪಾಪ ನನ್ನ ಊರಿನಲ್ಲಿ ದಿನವಿಡೀ ಕೆಲಸವಿಲ್ಲದೆ ಸೋಮಾರಿಗಳಾಗಿ ಹರಟೆ ಹೊಡೆಯುತ್ತಿರುವ ಜನರು ತಮ್ಮ ತಮ್ಮಲ್ಲಿ ಹಂಚಿಕೊಂಡರು. ಚಿಕ್ಕದಾದ ಕತೆ, ಆದರೆ ಕಲಿಸುವುದು ತುಂಬ ದೊಡ್ಡ ಪಾಠ. ಒಬ್ಬರು ನಿಂದನೆ ಮಾಡುತ್ತಾರೆ, ಕೆಟ್ಟದ್ದು ಮಾಡುತ್ತಾರೆ, ದಿನವಿಡೀ ಗಾಸಿಪ್ನಲ್ಲಿ ಇರುತ್ತಾರೆ. ಅವರ ಕೆಟ್ಟದ್ದು ಇವರಿಗೆ, ಇವರದು ಅವರಿಗೆ ಹೇಳುತ್ತಾ ತಿರುಗುತ್ತಾರೆ. ಬೇರೆಯವರ ಪಾಪವನ್ನು ತಮ್ಮ ತಲೆಯ ಮೇಲೆ ಹೊತ್ತು ತಿರುಗಾಡುತ್ತಿದ್ದಾರೆ. ಆದುದರಿಂದ ಪ್ರತಿದಿನ ಪ್ರತಿ ಕ್ಷಣ ಯಾರದೇ ಆಗಲಿ ಯಾರಿಗೇ ಆಗಲಿ ಕೆಟ್ಟದನ್ನು ಬಯಸುವುದು ಬೇಡ, ಅವರ ಕೆಟ್ಟದನ್ನು ಮಾತನಾಡುವುದು ಬೇಡ. ಮತ್ತೆ ಅದೇ ಮಾತು, ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮ ಆತ್ಮವಿಶ್ವಾಸದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಪ್ರಯತ್ನದಿಂದ ಗೆಲುವು ಸಾಧಿಸಿ ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಸದಾ ನಗುನಗುತ್ತಾ ಇರಿ.